Audio Jungle. ಆ್ಯಕ್ಚುಲಿ ಈ ಕ್ವಶನ್ ನಾನೇ ಕೇಳೋಣ ಅಂದ್ಕೊಂಡಿದ್ದೆ ಸರ್. ಯಾಕಂದರೆ ಆ ಕಡೆ ಗಲಾಟೆ ಆಗ್ತಿತ್ತಲ್ವಾ, ಯಾರಿಗೆಲ್ಲ ಬ್ಯಾಗ್ ಬೇಕೋ ಅವರೆಲ್ಲ ಸೈಲೆಂಟ್ ಆಗಿರಬೇಕು ಅಂತ ನಾನೇ ಕೇಳೋಣ ಅಂದ್ಕೊಂಡಿದ್ದೆ. ಓಕೆ ಮಕ್ಕಳೇ, ದಯವಿಟ್ಟು ಯಾರಿಗೆಲ್ಲ ಬ್ಯಾಗ್ ಬೇಕೋ ಅವರೆಲ್ಲ ಸೈಲೆಂಟ್ ಆಗಿರಬೇಕು. ಇಲ್ಲೆಲ್ಲ ವೇದಿಕೆ ಮೇಲೆ ಗಣ್ಯಾತಿ ಗಣ್ಯರೆಲ್ಲ ಸೇರಿದ್ದಾರೆ. ಅವರಿಗೆಲ್ಲ ನಾವು ಗೌರವವನ್ನು ಸೂಚಿಸಬೇಕಂದ್ರೆ ನಾವೆಲ್ಲ ಕೂಡ ಸೈಲೆಂಟಾಗಿ ಕೂತ್ಕೋಬೇಕಾಗುತ್ತೆ ಅಂತ ನಾನು ಈ ಮನವಿ ಮಾಡ್ತೀನಿ. ಈ ಒಂದು ಏನು ಪ್ರತಿಭಾ ಕಾರಂಜಿ ಏನಿವತ್ತು ತಾಲೂಕಿನ ನಗರದ ಎಲ್ಲ ಉರ್ದು ಶಾಲೆಗಳ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನಿರ್ತವೆ ಅವುಗಳೆಲ್ಲ ಗುರುತಿಸಿ ಅವ್ರನ್ನ ಪ್ರೋತ್ಸಾಹಿಸುವಂಥ ಒಂದು ಕಾರ್ಯಕ್ರಮದ ವೇದಿಕೆಯನ್ನು ಇವತ್ತು ಅರೇಂಜ್ ಮಾಡಿದ್ದಾರೆ. ಆ ವೇದಿಕೆ ಮೇಲೆ ಬಹುಮುಖ್ಯವಾಗಿ ಕೇಂದ್ರ ಬಿಂದುಗಳಾದಂಥ ನಮ್ಮ ರಾಮಚಂದ್ರಪ್ಪ ಸರ್ ಅವರು, ಈ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು, ಅವ್ರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ, ಅದೇ ನಮ್ಮ BRC ಸಂಪನ್ಮೂಲ ವ್ಯಕ್ತಿಗಳಾದಂಥ ನಮ್ಮ ಸಹೋದರರಾದಂಥ ಶ್ರೀಯುತ ಸೋಮೇಶಣ್ಣ ಅವರು ಕೂಡ ಈ ವೇದಿಕೆ ಮೇಲೆ ಇದ್ದಾರೆ. ಅದೇ ರೀತಿಯಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ನಮ್ಮ ವೆಂಕಟಗಿರಪ್ಪ ಸರ್ ಅವರು ಕೂಡ ವೇದಿಕೆ ಮೇಲೆ ಇದ್ದಾರೆ. ಅದೇ ರೀತಿಯಾಗಿ ಕನ್ನಡ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದಂಥ ಸಹೋದರರಾದಂಥ ಹುಸೇನ್ ಅವರು ಕೂಡ ಈ ವೇದಿಕೆ ಮೇಲೆ ಇದ್ದಾರೆ. ಮತ್ತು ಅದೇ ರೀತಿಯಾಗಿ ನಮ್ಮ ECOಗಳಾದಂಥ ನಮ್ಮ ಸತೀಶ್ ಸರ್ ಅವರು ಕೂಡ ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ. ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂಥ ಓಬಲ್ ರೆಡ್ಡಿ ಸರ್ ಅವರು ಕೂಡ ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ. ನಮ್ಮ ಮಂಜುನಾಥ್ ಸರ್ ಅವರು ಕೂಡ ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ. ನಮ್ಮ ತಡವಾಗಿ ಬಂದಂಥ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಗುರುಗಳಾದಂಥ ಸುಬ್ರಹ್ಮಣ್ಯ ಸರ್ ಅವರು ಕೂಡ ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕೃಷ್ಣಮೂರ್ತಿ ಸರ್ ಅವರು, ನಮ್ಮ ಸ್ನೇಹಿತರು ಅಂತ ಕೂಡ ಹೇಳ್ಬೋದು, ನಮ್ಮ ಹರೀಶ್ ಸರ್, ನಾಗಮಂಗಲ ಹರೀಶ್ ಸರ್ ಅವರು, ಮತ್ತು ಮಂಜುನಾಥ್ ಸರ್ ಅವರು ಕೂಡ ಎಲ್ಲರೂ ಕೂಡ ವೇದಿಕೆ ಮೇಲೆ ಹಂಚ್ಕೊಂಡಿದ್ದಾರೆ. ಇನ್ನೂ ಹಲವಾರು ವೇದಿಕೆ ಮೇಲೆ ಇದ್ದಾರೆ. ಈ ಕಾರ್ಯಕ್ರಮವನ್ನು ಆಚರಿಸಿದಂಥ ನಮ್ಮ ಫೈಜುಲ್ಲಾ ಸರ್ ಅವರು, ಬಹುಮುಖ್ಯವಾಗಿ ಯಾವಾಗಲೂ ನಗುತ್ತಾ ಇರುವಂಥ ಫೈಜುಲ್ಲಾ ಸರ್ ಕೂಡ ವೇದಿಕೆ ಮೇಲೆ ಇದ್ದಾರೆ. ಎಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನು ನಾನು ತಿಳಿಸಿ, ಏನೀಗಾಗಲೇ ಎಲ್ಲರೂ ಕೂಡ ಮಾತಾಡಿದ್ದಾರೆ. ಮಕ್ಕಳಲ್ಲಿ ವರ್ಷಕ್ಕೊಮ್ಮೆ ಆ ಮಕ್ಕಳಲ್ಲಿರುವಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಲೆ ಏನಿದೆ ಅದನ್ನು ಮಕ್ಕಳಿಗೆ ಆಚೆ ತೆಗೆದು ಅವರನ್ನು ಗುರುತಿಸಿ ಉನ್ನತವಾದಂಥ ಒಂದು ಪ್ರದರ್ಶನವನ್ನು ಕೊಟ್ಟಿರುವಂಥ ಮಕ್ಕಳನ್ನು ಗುರುತಿಸಿ ಅವರಿಗೆ ಒಂದು ಪ್ರೋತ್ಸಾಹವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಒಂದು ಸರಿ ಹಮ್ಮಿಕೊಳ್ತಾರೆ. ಅಂಥ ಒಂದು ಕಾರ್ಯಕ್ರಮದಲ್ಲಿ ಇವತ್ತೆಲ್ಲ ಕೂಡ ನಾವು ಸೇರಿದ್ದೀವಿ. ಈಗಾಗಲೇ ಕೆಲವರೆಲ್ಲ ನಮ್ಮ BO ಸರ್ ಅವರು ಬೇಗ ಹೋಗಬೇಕು ಅಂತ ಕೇಳ್ತಾಯಿದ್ರು. ಒಂದು ಕಡೆ ಫೈಜುಲ್ಲಾ ಸರ್ ಅವರು ವರ್ಷಕ್ಕೊಂದು ಸರಿ ನಡೆಯೋದು, ಆ ಮಕ್ಕಳ ಒಂದು ಕಲೆಯನ್ನು ನೀವು ವೀಕ್ಷಿಸಲೇಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ರು. ಅದಕ್ಕೂ ನಾನು ಉತ್ತೇಜನ ಕೊಡ್ತಾ ಈ ಒಂದು ನಮ್ಮನ್ನೆಲ್ಲ ಕೂಡ ಕಾರ್ಯಕ್ರಮಕ್ಕೆ ಕರೆದಿರೋದು ಆ ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಬೇಕು ಅಂತ. ಆದ್ದರಿಂದ ಎಲ್ಲರೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಒಂದು 5 ನಿಮಿಷ ತಡವಾದರೂ ಕೂಡ ನಾವೆಲ್ಲ ಒಟ್ಟಾರೆಯಾಗಿ ಮಕ್ಕಳಲ್ಲಿರುವ ಕಲೆಯನ್ನು ನೋಡಿ ಆನಂದಿಸಿ ಗುರುತಿಸಿ ಅವರನ್ನು ಬೆನ್ನುತಟ್ಟಿ ಇನ್ನೂ ಮುಂದಿನ ದಿವಸಗಳಲ್ಲಿ ಹೆಚ್ಚಾಗಿ ಮಾಡಬೇಕು ಅಂತ ನಾವು ಆಶೀರ್ವಾದ ಮಾಡೋಣ ಅಂತ ಹೇಳ್ತಾ ಏನು ಈ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಅದೇ ರೀತಿಯಾಗಿ ನಾನು ಕೂಡ ಗಮನಿಸ್ತಾ ಇದ್ದೀನಿ, ಎಲ್ಲ ಸರ್ಕಾರಿ ಉರ್ದು ಶಾಲೆಗಳು ಏನಿದ್ವು ಆ ಶಾಲೆಗಳೆಲ್ಲ ಒಂದು ಟೈಮಲ್ಲಿ ಬೇರೆ ರೀತಿಯಲ್ಲೇ ಇತ್ತು. ಅದು ನಮ್ಮ ಒಂದು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಅಂತ ಇಟ್ಕೊಂಡು ಈಗಾಗಲೇ ಕೇವಲ 36 ಸರ್ಕಾರಿ ಶಾಲೆಗಳು ನಮ್ಮ ತಾಲೂಕಲ್ಲಿರೋದು. ಆದರೂ ತಾಲೂಕಿನ ಯಾವುದೇ ಸರ್ಕಾರಿ ಶಾಲೆ, ಕನ್ನಡ ಶಾಲೆ, ಉರ್ದು ಶಾಲೆ ಎಲ್ಲೋದ್ರೂ ಕೂಡ ನಮ್ಮ ಒಂದು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ನ ಒಂದು ಸರ್ಕಾರಿ ಸೇವೆಗಳು ಏನಿರ್ತವೆ ಅದೆಲ್ಲ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಪೇಂಟ್ ಆಗಿರ್ಬೋದು, ಡೆಸ್ಕ್ಗಳು ಕೊಡೋದಾಗಿರ್ಬೋದು, ನೆಲ್ಲಿಕಲ್ಲಿ ಚೇರ್ಸ್ ಕೊಡೋದಾಗಿರ್ಬೋದು, ಬ್ಯಾಗ್ಸ್ ಕೊಡೋದಾಗಿರ್ಬೋದು, ಯೂನಿಫಾರ್ಮ್ಸ್ ಕೊಡೋದಾಗಿರ್ಬೋದು, ಟ್ರ್ಯಾಕ್ ಸೂಟ್ ಕೊಡೋದಾಗಿರ್ಬೋದು, ಪ್ರತಿಯೊಂದು ಸ್ಮಾರ್ಟ್ ಕ್ಲಾಸಸ್ಗೆ TV ಕೊಡೋದಾಗಿರ್ಬೋದು, ಆಮೇಲೆ ಬಡವರಿಗೆ ಮನೆಗಳನ್ನು ಕಟ್ಸ್ಕೊಡುವಂಥದ್ದಾಗಿರ್ಬೋದು, ಈ ಥರ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಬರ್ತಾಯಿದ್ದೀವಿ. ಮುಂದಿನ ದಿವಸಗಳಲ್ಲೂ ಕೂಡ ಶಿಕ್ಷಣಕ್ಕೋಸ್ಕರನೇ ನಾವು ಸೇವೆ ಮಾಡಲಿಕ್ಕೆ ಅಂತೇಳಿ ನಾವು ನಿಂತ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಇದೊಂದು ನಾನು ಭಾವಿಸೋದೇನಂತಂದರೆ ಇದೊಂದು ದೊಡ್ಡ ವರ ಅಂತ ಕೂಡ ನಾನು ಭಾವಿಸ್ತೀನಿ. ಯಾಕಂತಂದರೆ ಹಲವಾರು ಕ್ಷೇತ್ರಗಳಿಗೆ ನಾವು ಸೇವೆ ಮಾಡ್ಬೋದು, ಆದರೆ ಶಿಕ್ಷಣ ಕ್ಷೇತ್ರಕ್ಕೆ ನಾವು ಯಾವಾಗ ಸೇವೆ ಮಾಡೋದಕ್ಕೆ ಅವಕಾಶ ಸಿಗುತ್ತೋ ನಿಜವಾದ ಒಂದು ದೇಶ ಕಟ್ಟುವಂಥ ಸೇವೆ ಅಂತ ಕೂಡ ನಾನು ಇದರಲ್ಲಿ ಭಾವಿಸ್ತೀನಿ. ಆ ಒಂದು ಸೇವೆ ನನಗೆ ಭಗವಂತ ನನಗೆ ಕರುಣಿಸಿರೋದು ನಿಜವಾಗ್ಲೂ ನಾನು ತೃಪ್ತಿಯಾಗಿದ್ದೀನಿ.
ಸೊ ಇನ್ನು ಮುಂದಿನ ದಿವಸಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರುವಂಥ ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿಗೋಸ್ಕರ, ಅವರಲ್ಲಿ ಒಂದು ಶೈಕ್ಷಣಿಕ ಸಾಮರ್ಥ್ಯವನ್ನು ಬಲಪಡಿಸೋದಕ್ಕೋಸ್ಕರ ಮುಂದಿನ ದಿವಸಗಳಲ್ಲಿ ಸರ್ಕಾರಿ ಶಾಲೆಗಳ ಜೊತೆ ಉರ್ದು ಶಾಲೆಗಳಾಗಿರ್ಬೋದು, ಕನ್ನಡ ಶಾಲೆಗಳಾಗಿರ್ಬೋದು, ತೆಲುಗು ಶಾಲೆಗಳಾಗಿರ್ಬೋದು, ಬೇರೆ ಬೇರೆ ಭಾಷೆಗಳ ಶಾಲೆಗಳಾಗಿರ್ಬೋದು, ಒಟ್ಟಿನಲ್ಲಿ ಸರ್ಕಾರಿ ಶಾಲೆಗಳು ಭಾಷೆ ಬೇರೆ ಆದರೂ ಕೂಡ ಸರ್ಕಾರಿ ಶಾಲೆನೇ, ಭಾಷೆ ಬೇರೆ ಆದರೂ ಕೂಡ ಮಗುವಿಗೆ ಅವ್ರದ್ದೇ ಆದಂಥ ಒಂದು ಭಾಷೆಯಲ್ಲಿ ಶಿಕ್ಷಣವನ್ನು ಕೊಟ್ಟು ಆ ಮಗುವನ್ನು ಶಿಕ್ಷಣದಲ್ಲಿ ಮುಂದುವರಿಯುವಂತೆ ಮಾಡುವಂಥ ಒಂದು ಮೀಡಿಯನ್ ಅಂತ ನಾವು ಕರಿತೀವಿ. ಭಾಷೆ ಅನ್ನೋದು ಒಂದು ಮೀಡಿಯನ್. ಸೊ ಹಾಗಾಗಿ ಆ ಮೀಡಿಯನ್ ಉಪಯೋಗಿಸಿಕೊಂಡು ಆ ಮಗುವಿನ ಒಂದು ಸಾಮರ್ಥ್ಯವನ್ನು ಬೆಳೆಸಲಿಕ್ಕೆ ನಾವು ಏನು ದುಡಿತಾ ಇದ್ದೀವಿ ಎಲ್ಲ ಕೂಡ ಮುಂದಿನ ದಿವಸಗಳು ಹೆಚ್ಚಿಗೆ ನಾವು ಪಾಲ್ಗೊಳ್ತೀವಿ ಅಂತ ಹೇಳ್ತಾ, ಈ ಒಂದು ಕಿರುದಾದ ಒಂದು 4 ಮಾತುಗಳನ್ನು ಮಾತಾಡಲು ಅವಕಾಶ ಕೊಟ್ಟಂಥ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆಲ್ಲ ವಂದಿಸುತ್ತಾ, ಈ ಕಾರ್ಯಕ್ರಮದ ಆಯೋಜಕರಾದಂಥ ಫೈಜುಲ್ಲಾ ಮತ್ತು ಅವರ ಒಂದು ಟೀಮ್ ಏನಿದೆ ಸರ್ಕಾರಿ ಉರ್ದು ಶಿಕ್ಷಕರ ಸಂಘ ಅವ್ರಿಗೆಲ್ಲ ಕೂಡ ವಂದಿಸುತ್ತಾ, ನಮ್ಮ ಜುಬೇರ್ ಸರ್ ಅವರು ಇದ್ದರು ಈಗ ತಾನೇ ಗೌರವಾಧ್ಯಕ್ಷರು, ಅವರು ಕೂಡ ನಾನು ನಮಸ್ಕಾರಗಳನ್ನು ತಿಳಿಸುತ್ತಾ, ಮುಂದೆ ಇರುವಂಥ ಎಲ್ಲ ಶಿಕ್ಷಕ ಬಾಂಧವರೆಲ್ಲರಿದೆ ಅವರಿಗೂ ಕೂಡ ನಮಸ್ಕಾರ ತಿಳಿಸುತ್ತಾ, ಮಕ್ಕಳಿಗೆಲ್ಲ ಕೂಡ ಒಳ್ಳೆಯದಾಗಲಿ. ಇನ್ನೂ ಹೆಚ್ಚಿಗೆ ನೀವು ನಿಮ್ಮ ಒಂದು ಸಾಂಸ್ಕೃತಿಕ ಕಲೆಗಳಲ್ಲಿ ನಿಮ್ಮ ಒಂದು ಪ್ರೋತ್ಸಾಹವನ್ನು ತೋರಿಸ್ಬೇಕು, ಹೆಚ್ಚೆಚ್ಚಿಗೆ ಇನ್ವಾಲ್ವ್ ಆಗಬೇಕು ಅಂತ ಹೇಳ್ತಾ ಈ ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಜೈ ಬಲೋ ಭಾರತ್ ಮತಾಕಿ ಅಂತಂದರೆ ನಮ್ಮ ಫೈಜುಲ್ಲಾ ಸರ್ ಅವರು ಹೇಳ್ತಾ ಇದ್ರು, ಏನು ಅಂತಂದರೆ ಗಲಾಟೆ ಜಾಸ್ತಿ ಮಾಡ್ತಾರೆ, ನಿಶಬ್ದವಾಗಿರಲ್ಲ ಅಂತ. ಆದರೆ ಜೈ ಬಲೋ ಭಾರತ್ ಮತಾಕಿ ಅಂತಂದರೆ ನೋಡಿ ಎಷ್ಟು ಸೈಲೆಂಟ್ ಆಗ್ತಾರೆ. ಅಂದರೆ ಭಾರತ ಮಾತೆಯ ಒಂದು ಶಕ್ತಿ ಅಷ್ಟಿದೆ ಅಲ್ವಾ, ಭಾರತ ದೇಶದ ಅಭಿಮಾನ ಅಷ್ಟು ಮಕ್ಕಳಲ್ಲಿದೆ. ಈ ಒಂದು 25-26ನೇ ಸಾಲಿನ ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಈ ಉರ್ದು ಟೌನ್ನ ಕ್ಲಸ್ಟರ್ನಲ್ಲಿ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ KN ರಾಮಚಂದ್ರಪ್ಪ ಸರ್ ಅವರೇ, ಅದೇ ರೀತಿ BRC ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಸೋಮೇಶ್ ಸರ್ ಅವರೇ, ಹುಸೇನ್ ಸರ್ ಅವರೇ, ಅದೇ ರೀತಿ ನಮ್ಮ ಶಾಲೆಗಳ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇರ್ತಕ್ಕಂಥ ನಮ್ಮ ಮುನೇಶ್ ಸರ್ ಅವರೇ, ಮತ್ತು ಆಗಿರ್ತಕ್ಕಂಥ ಸತೀಶ್ ಸರ್ ಅವರೇ, ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದ ಓಬಳರೆಡ್ಡಿ ಅವರೇ, ನಮ್ಮ ಸಹ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮಂಜುನಾಥ್ ಸರ್ ಅವರೇ, ಅದೇ ರೀತಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಸರ್ಕಾರಿ ನೌಕರ ಸಂಘದ ಖಜಾನ್ಸಿಗಳಾಗಿರ್ತಕ್ಕಂಥ ನಮ್ಮ ಸುಬ್ರಹ್ಮಣ್ಯ ಅವರೇ, ಅದೇ ರೀತಿ ಉಪಾಧ್ಯಕ್ಷರಾದ ಕೃಷ್ಣಮೂರ್ತಿ ಅವರೇ, ಮತ್ತು ಹರೀಶ್ ಅವರೇ, ನಮ್ಮ ಪದವೀಧರ ಶಿಕ್ಷಕರ ಸಂಘದ ಮಂಜುನಾಥ್ ಸರ್ ಅವರೇ, ಅದೇ ರೀತಿ ಎಲ್ಲ ನನ್ನ ವೃತ್ತಿ ಬಾಂಧವರೇ ಮತ್ತು ಮಕ್ಕಳೇ, ಈ ಒಂದು ಉರ್ದು ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಫೈಜುಲ್ಲಾ ಸರ್ ಅವರೇ, ಈ ಒಂದು ಕ್ಲಸ್ಟರ್ನ CRPಗಳಾಗಿರ್ತಕ್ಕಂಥ ಮೇಡಮ್ ಅವರೇ, ಎಲ್ಲ ವೃತ್ತಿ ಬಾಂಧವರೇ ಹಾಗೂ ಮಾಧ್ಯಮ ಮಿತ್ರರೇ ಮತ್ತು ಮುದ್ದು ಮಕ್ಕಳೇ, ಈ ಒಂದು ಕಾರ್ಯಕ್ರಮ ಇದುವರೆಗೂ ನಮ್ಮ BO ಮತ್ತು ಕೋಆರ್ಡಿನೇಟ್ರು ಹೇಳಿದರು, ಭಾಳಷ್ಟು ಉತ್ತಮವಾದ ಕಾರ್ಯಕ್ರಮ. ಸರ್ಕಾರ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಹೊರ ಹಾಕಬೇಕು, ಅವರನ್ನು ಮುಖ್ಯವಾಹಿನಿಗೆ ತರಬೇಕು ಅನ್ನೋದು ಕಾರ್ಯಕ್ರಮ ಇಟ್ಕೊಂಡು ಇದು ಭಾಳಷ್ಟು ಯೋಚನೆ ಮಾಡಿ ಆಯೋಜನೆ ಮಾಡಿದ್ದಾರೆ. ಅದರಂತೆ ತಾವೆಲ್ಲರೂ ಕೂಡ ಮಕ್ಕಳೆಲ್ಲರೂ ಕೂಡ ಮೊಟ್ಟ ಮೊದಲನೇದಾಗಿ ಶಿಕ್ಷಣದ ಜೊತೆಗೆ ಮಾನವರಾಗಿ ಬಾಳಬೇಕು ಅನ್ನೋದು ಭಾಳಷ್ಟು ಮುಖ್ಯ. ನಿಮಗೆ ಶಿಕ್ಷಣ ಎಷ್ಟೇ ಇರಲಿ, ಅದಕ್ಕೆ ಗೌರವ ಸಿಗಬೇಕಾದ್ರೆ ಮಾನವರಾಗಿದ್ದಾಗ ಮಾತ್ರ ನಿಮ್ಗೆ ಗೌರವ ಸಿಗೋದು. ಅದರಂತೆ ನಮ್ಮೆಲ್ಲ ಶಿಕ್ಷಕರು ಕೂಡ ನಿಮಗಾಗಿ ಮಕ್ಕಳು ಏನೇ ಆಗಲಿ ನಮ್ಮ ಶಾಲೆ ಮಕ್ಕಳು ಚೆನ್ನಾಗಿ ಭಾಗವಹಿಸಬೇಕು, ಚೆನ್ನಾಗಾಗಬೇಕು ಅನ್ನೋದು ಗುರಿ ಇಟ್ಕೊಂಡು ತಮಗೆಲ್ಲರೂ ಕೂಡ ಉತ್ತಮವಾದ ಬೋಧನೆ ಮಾಡ್ತಾಯಿದ್ದಾರೆ. ಅದರಂತೆ ನೀವು ಕೂಡ ನಿಮ್ಮ ಶಿಕ್ಷಕರಿಗೆ ಪೋಷಕರಿಗೆ ಗೌರವ ತರುವಂಥ ಕೆಲಸ ಮಾಡಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದ ಕರೆದು ನನ್ನನ್ನು 4 ಮಾತಾಡಲು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ವಂದಿಸ್ತಾ, ಅದೇ ರೀತಿ ನಮ್ಮ ಉರ್ದು ಶಿಕ್ಷಕರು ನಮ್ಮ ಫೈಜುಲ್ಲಾ ಸರ್ ಹೇಳ್ತಾಯಿದ್ರು, ನಾವೇನೇ ಸಮಸ್ಯೆ ಎತ್ಕೊಂಡೋದ್ರೂ ಕೂಡ ಯಾವತ್ತೂ ಆಗಲ್ಲ ಅಂತ ಅಂದಿಲ್ಲ. ನಿಜಾನೇ, ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ನೀವು ಯಾವತ್ತೂ ಏನೇ ಸಮಸ್ಯೆ ಹೇಳಿದಾಗ ಕೂಡ ನಾವು ಸ್ಪಂದಿಸಿ ನಿಮಗಾಗಿ ಭಾಳಷ್ಟು ಕೆಲಸ ಮಾಡ್ತಾಯಿದ್ದೀವಿ. ಅದರಂತೆ ನಮ್ಮ BO ಸರ್ ಅವರು ಅಷ್ಟೇ ಹೇಳಿದ
ಎಲ್ಲ ಕೆಲಸಗಳು ಕೂಡ ನಮಗೆ ಭಾಳಷ್ಟು ಸ್ಪಂದಿಸಿ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೆ ಅವರು ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ನಮ್ಮ ಶಿಕ್ಷಕರೆಲ್ಲರೂ ಕೂಡ ಒಗ್ಗಟ್ಟಾಗಿ ಇದೇ ರೀತಿ ಕೆಲಸ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಕರೆದು 4 ಮಾತಾಡಲು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ವಂದಿಸ್ತಾ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ.